ಹೌದು ಚಿಕ್ಕ ಯಜಮಾನ್ರೆ, ಬಂದಿದ್ದ. ಗೋವಿಂದು, ಆ ಟೈಮಲ್ಲಿ ನೀನು ಮನೇಲಿರ್ಲಿಲ್ವಾ? ಅದು ಇರ್ಲಿಲ್ಲ ಚಿಕ್ಕ ಯಜಮಾನ್ರೆ. ನೀನು ಕೂಕ್ಕೊಂಡಿದ್ದು ಡ್ಯಾಡ್ಗೆ ಮಾತ್ರ ಕೇಳಿಸ್ತು, ಬೇರೆ ಇನ್ಯಾರಿಗೂ ಕೇಳಿಸ್ಲಿಲ್ಲ ಅಲ್ವಾ? ಯಾಕೆ? ಅದು ಕಳ್ಳನ್ ನೋಡಿ ಭಯದಲ್ಲಿ ನನ್ನ ಗಂಟ್ಲು ಕಟ್ಕೊಂಡಂಗಾಯ್ತು. ಅದಕ್ಕೆ ನಾನು ಕೂಗಿದ್ದು ಒಳಗಡೆ ಇರೋರ್ಗೆ ಯಾರಿಗೂ ಕೇಳಿಸಿಲ್ಲ ಅನ್ಸುತ್ತೆ ಯಜಮಾನ್ರೆ. ದೊಡ್ಡ ಯಜಮಾನ್ರು ವಾಕಿಂಗ್ ಹೋಗಿ ಬರ್ತಿದ್ರೇನೋ ಅನ್ಸುತ್ತೆ, ಆಗ ಅವ್ರಿಗೆ ಕೇಳಿಸಿರ್ಬೇಕು. ಅವ್ರ ಕಾಲ್ಜಾರಿ ಬಿದ್ದ ತಕ್ಷಣ ನಾನು ಜೋರಾಗಿ ಕೂಗ್ಕೊಂಡೆ. ಆಗ ಉಳ್ದವ್ರು ಬಂದ್ರು ಯಜಮಾನ್ರೆ. ಅಷ್ಟೊತ್ತಲ್ಲಿ ನೀನು ಮಲ್ಕೊಳ್ದೆ ಬಾಗ್ಲತ್ರ ಏನ್ ಮಾಡ್ತಿದ್ದೆ? ನಾನು ಮಲ್ಕೊಂಡಿದ್ದೆ ಯಜಮಾನ್ರೆ. ಬಾಯಾರಿಕೆ ಆಯ್ತು. ನೀರು ಕುಡಿಯೋಣ ಅಂತ ಎದ್ದಾಗ ಕಳ್ಳನ್ ನೋಡ್ದೆ. ಆಗ ನಾನು ಕೂಗಿದ್ದು. ಸೊ ಇಲ್ಲಿ ನಡೆದಿರೋದನ್ನೆಲ್ಲ ಸಮರೈಸ್ ಮಾಡಿದ್ರೆ, ಡ್ಯಾಡು ರಾತ್ರಿ ಹೊತ್ತು ಊಟ ಮುಗಿಸಿ ವಾಕಿಗೆ ಹೋಗಿದ್ದಾರೆ ಆಸ್ ಯೂಶುವಲ್. ಮನೆಯವರೆಲ್ಲರೂ ಮಲ್ಕೊಂಡಿದ್ದಾರೆ. ಅದೇ ಟೈಮ್ಗೆ ಗೋವಿಂದನು ಮನೇಲಿಲ್ಲ, ನೀನು ಮಲ್ಕೊಂಡಿದ್ದೆ. ಇದ್ದಕ್ಕಿದ್ದಾಗೆ ಬಾಗ್ಲು ಓಪನ್ ಇದ್ದಾಗ ಕಳ್ಳ ಬಂದಿದ್ದಾನೆ. ಕಳ್ಳನ್ನ ನೀನ್ ನೋಡಿ ಗಾಬರಿಯಾಗಿ ಕಿರ್ಚ್ಕೊಂಡಿದ್ಯಾ. ನೀನ್ ಕಿರ್ಚಿರೋದು ಬೇರೆಯವ್ರು ಯಾರಿಗೂ ಕೇಳಿಸ್ಲಿಲ್ಲ ಅಲ್ವಾ? ಬಟ್ ಡ್ಯಾಡ್ ಅದೇ ಟೈಮ್ಗೆ ವಾಪಸ್ ಮನೆಗೆ ಬರ್ತಿರ್ಬೇಕಾದ್ರೆ ನೀನು ಕಿರ್ಚಿದ್ದನ್ನ ಕೇಳಿ ಬಂದ್ರು. ಡ್ಯಾಡು ಯಾವ ಕಳ್ಳನ್ನು ನೋಡಿಲ್ಲ ಅಲ್ವಾ ಡ್ಯಾಡ್? ಇಫ್ ಐ ಆಮ್ ನಾಟ್ ರಾಂಗ್, ರಾತ್ರಿ ಹೊತ್ತು ಡ್ಯಾಡು ಹೇಗ್ ಬಿದ್ದೆ ಅಂತ ಕೇಳಿದಾಗ ಎಣ್ಣೆ ಚೆಲ್ಲಿತ್ತು, ಅದಕ್ಕೆ ನಾನು ಕಾಲ್ ಜಾರ್ ಬಿದ್ದೆ ಅಂತ ಹೇಳಿದ್ರು. ಅಷ್ಟೊತ್ತಲ್ಲಿ ಮನೆ ಬಾಗ್ಲತ್ರ ಎಣ್ಣೆ ಯಾಕೆ ಬಿದ್ದಿತ್ತು? ಹೌದಲ್ವಾ? ನಾನಿದನ್ನೆಲ್ಲ ಗಮನಿಸ್ಲೇ ಇಲ್ವಲ್ಲ. ಅಯ್ಯೋ ಮದರ್ ಇಂಡಿಯಾ, ನೀವ್ ಈ ಮನೇಲಿ ಗಮನಿಸೋ ವಿಚಾರಗಳೇ ಬೇರೆ ಬಿಡಿ. ಅದೆಲ್ಲ ಇವಾಗ ಯಾಕೆ? ನೀವ್ ಹೇಳಿ, ಅಷ್ಟೊತ್ತಲ್ಲಿ ಮನೆ ಬಾಗ್ಲತ್ರ ಎಣ್ಣೆ ಯಾರು ಚೆಲ್ಲಿತ್ತು? ಅದು ಯಜಮಾನ್ರೆ, ಸಾಯಂಕಾಲ ತುಳಸಿ ಕಟ್ಟೆಗೆ ಅಂತ ದೀಪ ಹಚ್ಚಿದ್ದೆ. ಅದು ಎತ್ತಿಡ್ಬೇಕಾದ್ರೆ ಕೈಯಿಂದ ಒಂದು ದೀಪ ಜಾರ್ ಬಿದ್ದೋಯ್ತು. ಒರೆಸೋಣ ಅನ್ಕೊಂಡೆ ಯಜಮಾನ್ರೆ. ಮಯೂರಿ ಅಕ್ಕ ಬೇರೆ ಮನೇಲಿ ಇಲ್ಲದೆ ಇರೋದ್ರಿಂದ ಒಂದಾದ್ಮೇಲೆ ಒಂದು ಕೆಲಸ ಇತ್ತು. ಅದ್ರ ಮಧ್ಯದಲ್ಲಿ ಮರ್ತೋಗ್ಬಿಟ್ಟೆ ಯಜಮಾನ್ರೆ. ಮಗ, ಯಜಮಾನ್ರಿ ಹೆಂಗವ್ರವ್ವ? ಹುಷಾರಾಗ ಅವ್ರಂತ? ಹ್ಞೂ ಅಜ್ಜಿ,
ಚಿಕ್ಕ ಯಜಮಾನ್ರು ದೊಡ್ಡ ಯಜಮಾನ್ರನ್ನ ಆಸ್ಪತ್ರೆಯಿಂದ ಮನೆ ಕರ್ಕೊಂಡು ಹೋಗುವಾಗ ಫೋನ್ ಮಾಡಿದ್ರು. ಈಗೇನು ತೊಂದ್ರೆ ಇಲ್ವಂತೆ, ಇನ್ನೊಂದ್ ವಾರದಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಪಾಪ ದೇವ್ರಂತ ಮನುಷ್ಯ, ಅಂತ ಮನುಷ್ಯನ್ಗೆ ರಾಕ್ಷಸಿ ಅಂತ ಹೆಂಡತಿ ಸಿಕ್ಬಿಟ್ಟವಳಲ್ಲ. ಅಲ್ಲ ಕಣವ, ಅವಳು ನಿನ್ನೆ ಇಷ್ಟೊಂದು ಊರ್ಕೊಂಡು ತಿನ್ನವಳು. ಪಾಪ ಆ ಯಪ್ಪನ್ನ ಇನ್ನೆಷ್ಟು ಗೋಳಿಕೋಬೋದು ಹೇಳು. ಹಾಗೆಲ್ಲ ಏನೂ ಇಲ್ಲ ಅಜ್ಜಿ. ಅವ್ರು ಜಗಳ ಆಡಿದ್ರು ಸ್ವಲ್ಪ ಹೊತ್ಗೆಲ್ಲ ಸರಿ ಹೋಗ್ಬಿಡ್ತಾರೆ. ಅವ್ರು ಹೇಳೋ ಪ್ರಕಾರ ಅವ್ರು ಮುಂಚೆ ಎಲ್ಲ ಒಂದ್ಸಲಿನೂ ಜಗಳನೇ ಆಡಿರ್ಲಿಲ್ವಂತೆ. ನಾನ ಮನೆ ಕಾಲ್ ಇಟ್ಟಾದ್ಮೇಲೆನೆ ಅಂತೆ ಅವ್ರ ಮಧ್ಯೆ ಮನಸ್ತಾಪ ಜಗಳ ಎಲ್ಲ ಶುರುವಾಗಿತ್ತು. ಅಯ್ಯೋ ಶಿವನೆ, ಇದು ಯಾರು ನಂಬ ಮಾತೇನವ? ಅಲ್ಲ, ಯಾರು ನಿಂಗೆ ಎಷ್ಟೇ ಕಷ್ಟ ಕೊಟ್ರು ನೀನ್ ಎಲ್ರಿಗೂ ಒಳ್ಳೇದ್ ಬಯಸ್ತೀಯ ಅಂತದ್ರಾಗೆ ನಿನ್ನಿಂದ ಜಗಳ ಆಯ್ತಿದೆ ಅಂದ್ರೆ ಯಾರು ನಂಬ್ತಾರೆ ಹೇಳು? ಎಲ್ಲ ಮುಂದೆ ಕಿತಾಪತಿ, ಅದನ್ನ ನಿನ್ ಮೇಲೆ ಹಾಕ್ತಾವಳು ಅಷ್ಟೇ. ಹಳಾದ್ ಬಿಸಿಲು. ಈ ಮಳೆಗಾಲದಲ್ಲಿ ಇಷ್ಟೊಂದು ಬಿಸಿಲು ಹೊಡಿತಾ ಇತ್ತಲ್ಲ. ಮಳೆಗಾಲದಲ್ಲಿ ಬಿಸಿಲು, ಬಿಸಿಲುಗಾಲದಲ್ಲಿ ಚಳಿ, ಚಳಿಗಾಲದಲ್ಲಿ ಮಳೆ, ಎಲ್ಲ ವಿಚಿತ್ರ ಆಗೋಗದೆ. ಒಟ್ನಲ್ಲಿ ಮನುಷ್ಯರು ಮಾಡೋ ಪಾಪ ಕರ್ಮಕ್ಕೆ ಪ್ರಕೃತಿ ನೀತಿ ನಿಯಮನೇ ಬದಲಾಗೋಗದೆ. ಹಾಗೆಲ್ಲ ಏನೂ ಇಲ್ಲ ಅಜ್ಜಿ. ಮನುಷ್ಯ ಯಾವತ್ತಿದ್ರೂ ಪ್ರಕೃತಿನ ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೇನಾದ್ರೂ ಬದಲಾಯಿಸಿದ್ರೆ ಅವನ್ ಗುಂಡಿನ ಅವನೇ ತೋಡ್ಕೊಂಡ್ ಹಂಗೆ. ಅದು ದೀಟ ಕಣವ. ಆದ್ರೂ ಮನುಷ್ಯನ್ಗೆ ತೃಪ್ತಿ ಅನ್ನೋದೇ ಇಲ್ಲ ನೋಡು. ಎಲ್ಲಾನು ನನಗೆ ಬೇಕು ಬೇಕು ಅಂತಾನೆ. ಹಾಗ್ ಬೇಕು ಅಂದಿದ ತಕ್ಷಣ ದೇವ್ರು ಕೊಟ್ಬಿಡ್ತಾನ ಅಜ್ಜಿ. ಸರಿ, ಬಿಸ್ಲು ಬಿಸ್ಲು ಅಂತಿದ್ಯಾ, ನಡಿ ಹೋಗೋಣ. ನಡಿ ಹೋಗವ. ಇವ್ರು ಯಾಕೆ ನನ್ನ ಈ ರೀತಿ ಕೇಳ್ತಿದ್ದಾರೆ? ಇವ್ರಿಗೇನಾದ್ರೂ ನಾನೇ ಎಣ್ಣೆ ಹಾಕಿ ಬೀಳ್ಸಿದ್ದೀನಿ ಅಂತ ಗೊತ್ತಾಗೋಯ್ತಾ? ಏನಾದ್ರೂ ಸಿಕ್ಕಾಕೊಂಡ್ರೆ ಇಲ್ಲಿಗೆ ನನ್ನ ಕತೆ ಮುಗ್ದಾಗೆ. ಸೊ ತಾವ್ ಹೇಳೋ ಪ್ರಕಾರ ಸಾಯಂಕಾಲ ಚೆಲ್ಲಿರೋ ಎಣ್ಣೆ ಮೇಲೆ ನಡೆದಾಡ್ಕೊಂಡು ಹೋದವ್ರು ಯಾರೂ ಜಾರ್ ಬೀಳ್ದೆ, ರಾತ್ರಿ ನಮ್ಮ ಡ್ಯಾಡು ಹೋಗ್ತಾನೂ ಜಾರ್ ಬೀಳ್ದೆ, ವಾಕಿಂಗ್ ಇಂದ ವಾಪಸ್ ಬರ್ತಾನೆ ಜಾರ್ ಬಿದ್ರು ಅನ್ನೋದು ತಮ್ಮ ಸ್ಕ್ರೀನ್ ಪ್ಲೇ ಅಲ್ವಾ? ಏಯ್, ನಿಜ ಹೇಳು, ಇದನ್ನ ನೀನೇ ಏನಾದ್ರೂ ಬೇಕು ಅಂತ ಮಾಡಿದ್ಯಾ? ಇಲ್ಲ ಅಮ್ಮೋರೆ, ನನ್ಗೆ ಅನ್ನ ಕೊಟ್ಟು ಆಶ್ರಯ ಕೊಟ್ಟಿರೋ ನಿಮ್ಗೆ ಕೇಡ್ ಬಗೆಯೋದಕ್ಕಾಗತ್ತಾ ಅಮ್ಮೋರೆ? ಆದ್ರೆ ಇವಾಗ ಅದನ್ನೇ ಮಾಡಿದ್ಯಲ್ಲ.